ಎಲ್ಲರಿಗೂ ನಮಸ್ಕಾರ. ನಿಮಗೆಲ್ಲ ಕಲಿಯೋಗ ಕಾರ್ಯಕ್ರಮಕ್ಕೆ ಸುಸ್ವಾಗತ. ನನ್ನ ಹೆಸರು ಅಂಜು ಸುಂದ್ರೇಶ್, ನಿಮ್ಮ ಯೋಗ ಟ್ರೈನರ್ ಮತ್ತು ಥೆರಪಿಸ್ಟ್. ನಮ್ಮ ಜಾಯಿಂಟ್ಸ್ಗಳಿಗೆ ಮೊಬಿಲಿಟಿ ತುಂಬ ಮುಖ್ಯ. ನಮ್ಮ ಪ್ರತಿ ಒಂದು ಜಾಯಿಂಟ್ಗೂ ಅದರದೇ ಆದ ರೇಂಜ್ ಆಫ್ ಮೋಷನ್ ಇರುತ್ತೆ. ನಮ್ಮ ಶೋಲ್ಡರ್ ಜಾಯಿಂಟ್ ಎಲ್ಲ ಜಾಯಿಂಟ್ಗಳಿಗಿಂತ ಅತಿಯಾದ ಮೊಬೈಲ್ ಜಾಯಿಂಟ್. ಸೊ ಇದಕ್ಕೆ 360 ಡಿಗ್ರಿ ಮೋಷನ್ ಇದೆ. ಸೊ ಮೊಬಿಲಿಟಿ ಅಂದರೆ ಫ್ಲೆಕ್ಸಿಬಿಲಿಟಿ ಮತ್ತು ಸ್ಟ್ರೆಂತ್. ಸೊ ಹಾಗಾಗಿ ಈಸಿಯಾಗಿ ಫ್ರೀಯಾಗಿ ನಮ್ಮ ಜಾಯಿಂಟ್ಸ್ಗಳನ್ನು ಕಂಟ್ರೋಲ್ ಆಗಿ ಮೂವ್ ಮಾಡೋದು ಮೊಬಿಲಿಟಿ. ಅದಕ್ಕೆ ಸ್ಟ್ರೆಂತ್ ಸಹ ಬೇಕು. ನಮ್ಮ ಶೋಲ್ಡರ್ ಜಾಯಿಂಟ್ ಎಷ್ಟು ಮೊಬೈಲ್ ಜಾಯಿಂಟ್ ಅಷ್ಟೇ ಸೆನ್ಸಿಟಿವ್ ಜಾಯಿಂಟ್ ಸಹ. ಸೊ ಹಾಗಾಗಿ ಜಾಸ್ತಿ ಪ್ರೆಷರ್ ಹಾಕಬೇಡಿ, ಕೇರ್ಫುಲ್ಲಾಗಿ ಶೋಲ್ಡರ್ ಮೂವ್ಮೆಂಟ್ಸ್ ಮಾಡಿ. ಸೊ ಫಸ್ಟ್ ಟೆಸ್ಟ್ ನಮ್ಮ ಶೋಲ್ಡರ್ದು ಫ್ಲೆಕ್ಷನ್ ಎಷ್ಟಿದೆ ಅಂತ ನಾವು ಟೆಸ್ಟ್ ಮಾಡೋಣ. ನಿಮ್ಮ ಬೆನ್ನಿನ ಮೇಲೆ ಮಲ್ಕೊಳ್ಳಿ, ನಿಮ್ಮ ಮಂಡಿ ಮಡ್ಚಿರಲಿ, ನಿಮ್ಮ ಹಸ್ತಗಳನ್ನು ನೆಲದ ಮೇಲೆ ಇಟ್ಕೊಳ್ಳಿ. ಈಗ ನಿಮ್ಮ ಕೈಗಳನ್ನು ಮೇಲೆತ್ತಿ, ನಿಮ್ಮ ಕೈಗಳನ್ನು ನೀವು ಹಿಂದೆ ತಗೊಂಡು ಹೋಗಬೇಕು, ನಿಮ್ಮ ಹೆಬ್ಬೆರಳುಗಳನ್ನು ನೆಲಕ್ಕೆ ಟಚ್ ಮಾಡಲಿಕ್ಕೆ. ಸೊ ಮೇಯ್ನಾಗಿ ನಿಮ್ಮ ಬ್ಯಾಕನ್ನು ನೀವು ಲಿಫ್ಟ್ ಮಾಡಬಾರ್ದು. ಕೈಗಳನ್ನು ಹಿಂದೆ ತಗೊಂಡು ಹೋಗಬೇಕಾದ್ರೆ ಇಲ್ಲಿ ಗ್ಯಾಪ್ ಕ್ರಿಯೇಟ್ ಆಗಬಾರ್ದು. ನಿಮ್ಮ ಬ್ಯಾಕ್ ಎಷ್ಟಾಗುತ್ತೆ ಅಷ್ಟು ನೆಲಕ್ಕೆ ಅಂಟ್ಕೊಂಡು ಇರಬೇಕು. ಸೊ ನೀವು ನಿಮ್ಮ ಬ್ಯಾಕನ್ನು ಲಿಫ್ಟ್ ಮಾಡ್ದಲೇ ಎಷ್ಟು ಕೆಳಗೆ ನೀವು ಕೈಯನ್ನು ತಗೊಂಡು ಹೋಗ್ತೀರಾ ಅದ್ರ ಮೇಲೆ ನಿಮ್ಮ ಶೋಲ್ಡರ್ ಮೊಬಿಲಿಟಿ ಎಷ್ಟಿದೆ ಅಂತ ಟೆಸ್ಟ್ ಮಾಡ್ಬೋದು. ಅಟ್ಲೀಸ್ಟ್ 50 to 60 ಡಿಗ್ರಿ ತಗೊಂಡು ಹೋದರೆ ಸ್ವಲ್ಪ ಇಂಪ್ರೂವ್ಮೆಂಟ್ ಬೇಕು ಅಂತ. ನೀವು ಫುಲ್ ಟಚ್ ಮಾಡಿದ್ರೆ ನಿಮ್ಮ ಶೋಲ್ಡರ್ ಮೊಬಿಲಿಟಿ, ಫ್ಲೆಕ್ಷನ್ ಮೊಬಿಲಿಟಿ ಚೆನ್ನಾಗಿದೆ ಅಂತ ಅರ್ಥ. ಈಗ ನೆಕ್ಸ್ಟ್ ಟೆಸ್ಟ್ ನಮ್ಮ ಶೋಲ್ಡರ್ದು ಎಕ್ಸ್ಟೆನ್ಷನ್ ಮೊಬಿಲಿಟಿ ಹೇಗಿದೆ ಅಂತ. ನಿಮ್ಮ ಹೊಟ್ಟೆ ಮೇಲೆ ಮಲ್ಕೊಳ್ಳಿ. ನಿಮ್ಮ ಹೊಟ್ಟೆ ಮೇಲೆ ಮಲ್ಕೊಳ್ಳಿ. ನಿಮ್ಮ ಫೋರ್ ಹೆಡ್ ನೆಲಕ್ಕೆ ಟಚ್ ಆಗ್ತಾ ಇರಬೇಕು. ನಿಮ್ಮ ಕೈಗಳನ್ನು ಹಿಂದೆ ತಗೊಂಡು ಬನ್ನಿ. ಈಗ ನಿಮ್ಮ ಕೈಗಳನ್ನು ನಿಮ್ಮ ಶೋಲ್ಡರ್ಸನ್ನು ಎಷ್ಟಾಗುತ್ತೆ ಅಷ್ಟು ಮೇಲೆತ್ತಿ ಶೋಲ್ಡರ್ಸ್ ಬ್ಲೇಡ್ಸ್ನ ಸ್ಕ್ವೀಸ್ ಮಾಡಿ ನಿಮಗೆ ಎಷ್ಟು ಮೇಲೆ ಎತ್ತಕ್ಕಾಗತ್ತೆ ಅಷ್ಟು ನೀವು ಮೇಲೆತ್ಬೋದು. ಸೊ ಅಟ್ಲೀಸ್ಟ್ ಎಗೇನ್ 30 to 40 ಡಿಗ್ರಿ ನೀವು ಮೇಲೆತ್ತಬೇಕು. ಇದು ನಿಮ್ಮ ಶೋಲ್ಡರ್ ಎಕ್ಸ್ಟೆನ್ಷನ್ ಮೊಬಿಲಿಟಿ ಎಷ್ಟಿದೆ ಅಂತ ಟೆಸ್ಟ್ ಮಾಡುತ್ತೆ. ನಿಮ್ಮ ಕೈ ಇಲ್ಲೇ ಇದ್ದರೆ ನಿಮಗೆ ಇನ್ನು ಇಂಪ್ರೂವ್ಮೆಂಟ್ ಬೇಕು ಅಂತ ಅರ್ಥ. ಇಷ್ಟು ನೀವು ಮೇಲೆ ಹೋದರೆ ನಿಮ್ಮ ಮೊಬಿಲಿಟಿ ಚೆನ್ನಾಗಿದೆ ಅಂತ ಅರ್ಥ. ಮೂರನೇ ಟೆಸ್ಟ್ ನಿಮ್ಮ ಶೋಲ್ಡರ್ಸ್ ಇಂಟರ್ನಲ್ ಮತ್ತು ಎಕ್ಸ್ಟರ್ನಲ್ ರೊಟೇಷನ್ ಹೇಗಿದೆ ಅಂತ ಟೆಸ್ಟ್ ಮಾಡೋದು. ಇದಕ್ಕೆ ನೀವು ನಿಮ್ಮ ಕೈಯನ್ನು ಬೆಂಡ್ ಮಾಡಿ ಆಪೋಸಿಟ್ ಶೋಲ್ಡರ್ ಟಚ್ ಮಾಡಬೇಕು. ಈಗ ಹಿಂದೆಯಿಂದ ತೋರಿಸ್ತೀನಿ. ನಿಮ್ಮ ಕೈಯನ್ನು ಬೆಂಡ್ ಮಾಡಿ ನಿಮ್ಮ ಆಪೋಸಿಟ್ ಶೋಲ್ಡರ್ ಬ್ಲೇಡ್ ಟಚ್ ಮಾಡಬೇಕು. ಅದ್ರ ಜೊತೆಗೆ ನಿಮ್ಮ ಕೈಯನ್ನು ಕೆಳಗಿಂದ ತಗೊಂಡು ಹೋಗಿ ಆಪೋಸಿಟ್ ಶೋಲ್ಡರ್ ಬ್ಲೇಡ್ ಟಚ್ ಮಾಡಬೇಕು. ಸೊ ನೀವು ಎರಡು ಕೈಯನ್ನು ಟೆಸ್ಟ್ ಮಾಡಿ. ಇದರಲ್ಲಿ ನಿಮ್ಮ ಬೆನ್ನನ್ನು ಬೆಂಡ್ ಮಾಡಬಾರ್ದು. ನಿಮ್ಮ ಶೋಲ್ಡರ್ಸ್ ಅನ್ನು ಸ್ಟ್ರೈಟ್ ಆಗಿ ಇಟ್ಕೊಂಡಿರಬೇಕು, ಚೆಸ್ಟ್ ಅನ್ನು ಓಪನ್ ಇಟ್ಕೊಂಡಿರಬೇಕು ಮತ್ತು ಟೆಸ್ಟ್ ಮಾಡಬೇಕು. ಈಗ ನಿಮಗೆ ಬರೀ ಇಷ್ಟೇ ಹೋಗಲಿಕ್ಕೆ ಆಯಿತು ಅಂದರೆ ನಿಮ್ಮದು ಶೋಲ್ಡರ್ ಮೊಬಿಲಿಟಿಗೆ ಇನ್ನೂ ತುಂಬ ಇಂಪ್ರೂವ್ಮೆಂಟ್ ಬೇಕು ಅಂತ. ನೀವು ಶೋಲ್ಡರ್ ಬ್ಲೇಡ್ನ ಟಚ್ ಮಾಡಲಿಕ್ಕೆ ಆಗತ್ತೆ ಅಂದರೆ ನಿಮ್ಮ ಶೋಲ್ಡರ್ ಮೊಬಿಲಿಟಿ ಚೆನ್ನಾಗಿದೆ ಅಂತ ಅರ್ಥ. ನೀವು ಎರಡೂ ಕೈಯನ್ನು ಟಚ್ ಮಾಡಲಿಕ್ಕೆ ಆಗತ್ತೆ, ನಿಮ್ಮ ಶೋಲ್ಡರ್ಸನ್ನು ರೌಂಡ್ ಮಾಡ್ದಲೇ ಚೆಸ್ಟನ್ನು ಓಪನ್ ಇಟ್ಕೊಂಡು ಅಂತ ಹೇಳಿದರೆ ನಿಮ್ಮ ಶೋಲ್ಡರ್ ಮೊಬಿಲಿಟಿ ತುಂಬ ಚೆನ್ನಾಗಿದೆ ಅಂತ ಅರ್ಥ. ಈಗ ನಿಮ್ಮ ಶೋಲ್ಡರ್ ಮೊಬಿಲಿಟಿನ ಚೆನ್ನಾಗಿ ಇನ್ಕ್ರೀಸ್ ಮಾಡ್ಕೊಳ್ಳಿಕ್ಕೆ ಯಾವ್ಯಾವ ಆಸನಗಳನ್ನು, ಯಾವ್ಯಾವ ಮೂವ್ಮೆಂಟನ್ನು ಮಾಡಬೇಕು ಅಂತ ನಾನು ತೋರಿಸ್ಕೊಡ್ತೀನಿ. ಮೊದಲನೇದಾಗಿ ನಿಮ್ಮ ಕೈಗಳನ್ನು ಮೇಲೆ ಎತ್ತಿ ನಿಮ್ಮ ಪಾಮ್ಸನ್ನು ಜಾಯಿನ್ ಮಾಡಿ ನಿಮ್ಮ ಬೈಸೆಪ್ಸ್ ಎಷ್ಟಾಗುತ್ತೆ ಅಷ್ಟು ನಿಮ್ಮ ಕಿವಿಗೆ ಹತ್ತಿರ ಇರಬೇಕು. ಹೀಗೆ ಸೆಪ್ರೇಟ್ ಮಾಡಬಾರ್ದು. ಈಗ ಇನ್ಹೇಲ್ ಮಾಡಿ, ಎಕ್ಸ್ಹೇಲ್ ನಿಮ್ಮ ಕೈಗಳನ್ನು ಬೆಂಡ್ ಮಾಡಿ. ಇನ್ಹೇಲ್, ಎಕ್ಸ್ಹೇಲ್. ಈಗ ನಿಮ್ಮ ಕೈಯನ್ನು ಹೀಗೆ ಸೆಪ್ರೇಟ್ ಮಾಡಬಾರ್ದು, ಹಿಂದೆ ಬೆಂಡ್ ಮಾಡಬೇಕು. ಇದನ್ನು ನೀವು 10 ರಿಂದ 15 ಸಲ ಅಥವಾ 20 ಸಲ ಸಹ ಮಾಡ್ಬೋದು. ನಿಮಗೆ ಶೋಲ್ಡರ್ ಮಸಲ್ಸಲ್ಲಿ ಬರ್ನಿಂಗ್ ಫೀಲ್ ಆಗಬೇಕು, ಆಗ ಅದು ವರ್ಕ್ ಆಗುತ್ತೆ. ನಿಮ್ಮ ಮಸಲ್ಸ್ ಸಹ ಸ್ಟ್ರಾಂಗ್ ಆಗುತ್ತೆ, ನಿಮ್ಮ ಜಾಯಿಂಟ್ ಸಹ ಮೊಬೈಲ್ ಆಗುತ್ತೆ. ಎರಡನೇ ಆಸನ, ನೀವು ಕೈಗಳನ್ನು ಇಂಟರ್ಲೇಸ್ ಮಾಡಿ, ಬೆರಳುಗಳನ್ನು ಇಂಟರ್ಲೇಸ್ ಮಾಡಿ ನಿಮ್ಮ ಶೋಲ್ಡರ್ಸನ್ನು ಹಿಂದೆ ಪಕ್ಕದಲ್ಲಿ ತಗೊಬರಬೇಕು. ಇನ್ಹೇಲ್, ಎಕ್ಸ್ಹೇಲ್, ಇನ್ಹೇಲ್, ಎಕ್ಸ್ಹೇಲ್. ಇದನ್ನೆಲ್ಲ ಮಾಡಬೇಕಾದ್ರೆ ನಿಮ್ಮ ಚೆಸ್ಟ್ ಓಪನ್ ಇರಬೇಕು, ನಿಮ್ಮ ಸ್ಪೈನ್ ಸ್ಟ್ರೈಟ್ ಇರಬೇಕು, ನಿಮ್ಮ ಕೋರ್ ಎಂಗೇಜ್ ಆಗಿರಬೇಕು. ಈಗ ಮುಂದಿನ ಆಸನ, ನಿಮ್ಮ ಕೈಗಳನ್ನು ನೀವು
ಇಂಟರ್ಲೇಸ್ ಮಾಡಿ ನಿಮ್ಮ ಕುತ್ತಿಗೆ ಮೇಲೆ ನಿಮ್ಮ ಕೈಗಳನ್ನು ಇಟ್ಕೊಳ್ಳಿ. ನಿಮ್ಮ ಶೋಲ್ಡರ್ ಬ್ಲೇಡ್ ಓಪನ್ ಆಗಿರಬೇಕು. ನಿಮ್ಮ ಎಲ್ಬೋವನ್ನು ಓಪನ್ ಮಾಡಿ ನಿಮ್ಮ ಶೋಲ್ಡರ್ ಬ್ಲೇಡ್ಸನ್ನು ಸ್ಕ್ವೀಸ್ ಮಾಡಿ. ಇನ್ಹೇಲ್ ಇದು, ಎಕ್ಸ್ಹೇಲ್ ನಿಮ್ಮ ಎಲ್ಬೋಸನ್ನು ಮುಂದೆ ತನ್ನಿ. ಇನ್ಹೇಲ್, ಎಕ್ಸ್ಹೇಲ್. ಇದು ನಿಮ್ಮ ಶೋಲ್ಡರ್ ಮಸಲ್ಸನ್ನು ಸ್ಟ್ರಾಂಗ್ ಮಾಡುತ್ತೆ ಹಾಗೂ ಮೊಬೈಲ್ ಸಹ ಮಾಡುತ್ತೆ ಜಾಯಿಂಟ್ಸನ್ನು. ಈಗ ನಿಮ್ಮ ಕೈಗಳನ್ನು ಮೇಲೆ ತಂದು ಇನ್ನೊಂದು ಕೈಯನ್ನು ಕೆಳಗೆ ತರಬೇಕು. ಈ ಥರ ಮೂವ್ ಮಾಡಿ. ಎಗೇನ್ ನಿಮ್ಮ ಚೆಸ್ಟ್ ಓಪನ್ ಇರಬೇಕು, ನಿಮ್ಮ ಕೋರ್ ಎಂಗೇಜ್ ಆಗಿರಬೇಕು. ಸೊ ನೀವು ಇದನ್ನು ಹೋಲ್ಡ್ ಮಾಡ್ಬೋದು. ಸೊ ನಿಮ್ಮ ಶೋಲ್ಡರ್ ಮೊಬಿಲಿಟಿನ ಜಾಸ್ತಿ ಮಾಡಬೇಕು ಅಂದರೆ ನೀವು ಒಂದು ಯೋಗ ಬೆಲ್ಟ್ ಅಥವಾ ಯಾವುದೇ ಒಂದು ಟೀ ಶರ್ಟ್ ಅಥವಾ ನೀವು ಒಂದು ಟವೆಲ್ ತಗೊಂಡು ಅದನ್ನು ಹೋಲ್ಡ್ ಮಾಡಬೇಕು. ಇನ್ನೊಂದು ಕೈಯಿಂದ ಕೆಳಗಿಂದ ಇಟ್ಕೊಳ್ಬೇಕು. ನೀವು ಮೊದಲೇ ಚೆಕ್ ಮಾಡಿರೋ ಥರ ನಿಮಗೆ ಮೇಲಿನ ಕೈಯಲ್ಲಿ ಮೊಬಿಲಿಟಿ ಕಡಿಮೆ ಇತ್ತು ಅಂದರೆ ನೀವು ಕೆಳಗಿನಿಂದ ಇದನ್ನು ಜೆಂಟಲಾಗಿ, ತುಂಬ ಫೋರ್ಸ್ ಮಾಡೋದಲ್ಲ, ದಿನ ಸ್ವಲ್ಪ ಸ್ವಲ್ಪ ಪ್ರಾಕ್ಟೀಸ್ ಮಾಡಿದ್ರೆ ಸಾಕು. ಜಸ್ಟ್ ಕೆಳಗೆ ಪುಷ್ ಮಾಡಬೇಕು. ಎಗೇನ್ ಚೆಸ್ಟ್ ಓಪನ್ ಇರಬೇಕು, ರಿಬ್ಸ್ ಒಳಗಿರಬೇಕು, ಅಬ್ಡಮೆನ್ ಹಿಂದೆ ಇರಬೇಕು. ಎಗೇನ್ ನೀವು ಕೆಳಗಿನ ಮೊಬಿಲಿಟಿ ಜಾಸ್ತಿ ಮಾಡ್ಕೊಳ್ಬೇಕು ಅಂದರೆ ಹೀಗೆ ಮೇಲೆ ಪುಲ್ ಮಾಡಬೇಕು. ಎಗೇನ್ ತುಂಬ ಫೋರ್ಸ್ ಮಾಡಬಾರ್ದು, ತುಂಬ ಲೈಟಾಗಿ ಜೆಂಟಲಾಗಿ ಅಭ್ಯಾಸ ಮಾಡಬೇಕು. ಕೊನೆಯದಾಗಿ ನಮ್ಮ ಶೋಲ್ಡರ್ ಮೊಬಿಲಿಟಿ ಎಷ್ಟು ಮುಖ್ಯ ಅಷ್ಟೇ ನಮ್ಮ ಶೋಲ್ಡರ್ ಸ್ಟ್ರೆಂತ್ ಸಹ ಮುಖ್ಯ. ಕೊನೆಯ ಎಕ್ಸಸೈಸ್ ನಾವು ನಮ್ಮ ಶೋಲ್ಡರ್ ಸ್ಟ್ರೆಂತಿಗೋಸ್ಕರ ಮಾಡೋಣ. ನಿಮ್ಮ ಎರಡೂ ಕೈಗಳನ್ನು ನಿಮ್ಮ ಎದೆಯ ಮುಂದೆ ತನ್ನಿ. ನಮಸ್ಕಾರದ ಪೊಸಿಷನಲ್ಲಿ ಇಟ್ಕೊಳ್ಳಿ. ನಿಮ್ಮ ಚೆಸ್ಟ್ ಓಪನ್ ಇರಬೇಕು, ನಿಮ್ಮ ರಿಬ್ಸ್ ಹಿಂದೆ ಇರಬೇಕು, ಹೊಟ್ಟೆ ಹಿಂದೆ ಇರಬೇಕು, ನಿಮ್ಮ ಕೋರ್ ಎಂಗೇಜ್ ಆಗಿರಬೇಕು. ಈಗ ಇನ್ಹೇಲ್ ಮಾಡಿ, ಎಕ್ಸ್ಹೇಲ್ ಮಾಡ್ತಾ ನಿಮ್ಮ ಕೈಗಳನ್ನು ಪ್ರೆಸ್ ಮಾಡಿ, ಚೆನ್ನಾಗಿ ಪ್ರೆಸ್ ಮಾಡಿ. ಇನ್ಹೇಲ್ ಮಾಡ್ತಾ ರಿಲೀಸ್, ಎಕ್ಸ್ಹೇಲ್ ಪ್ರೆಸ್, ಇನ್ಹೇಲ್ ರಿಲೀಸ್, ಎಕ್ಸ್ಹೇಲ್ ಪ್ರೆಸ್, ಇನ್ಹೇಲ್ ರಿಲೀಸ್. ಸೊ ನೀವು ಈ ಎಲ್ಲ ಆಸನಗಳನ್ನು 10ರಿಂದ 15 ಸಲ ಅಥವಾ 20 ಸಲ ಸಹ ಮಾಡ್ಬೋದು. ಇದನ್ನು ಮಾಡೋದ್ರಿಂದ ನಿಮ್ಮ ಕೈಗಳು ಟೋನ್ ಆಗುತ್ತೆ, ನೋಡಲಿಕ್ಕೆ ಚೆನ್ನಾಗಾಗತ್ತೆ, ಅದರ ಜೊತೆಗೆ ಸ್ಟ್ರಾಂಗ್ ಮತ್ತು ಮೊಬೈಲ್ ಆಗುತ್ತೆ. ಸೊ ಹಾಗಾಗಿ ಇದೇ ಥರ ಪ್ರಾಕ್ಟೀಸ್ ಮಾಡ್ತಾ ಇರಿ. ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನಮಸ್ತೆ.